ಹಲೋ ಫ್ರೆಂಡ್ಸ್, ನಾನಿವತ್ತು ನಿಮಗೆ ಪದ್ಯಭಾಗದಲ್ಲಿರುವಂತಹ GS ಶಿವರುದ್ರಪ್ಪ ಅವರು ಬರೆದಿರುವಂತಹ ಎದೆ ತುಂಬಿ ಹಾಡಿದೆನು ಸಂಕಲ್ಪ ಗೀತೆಯಿಂದ ಆರಿಸಿಕೊಳ್ಳಲಾಗಿದೆ ಈ ಒಂದು ಪದ್ಯಭಾಗವನ್ನು, ಈ ಕವಿತೆಯನ್ನು. GS ಶಿವರುದ್ರಪ್ಪ ಅವರ ಪೂರ್ಣ ಹೆಸರು ಗುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪ ಅಂತ. ಇವರು ಹುಟ್ಟಿದಂಥ ಸ್ಥಳ ಬಂದು ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರದವರು. ಇವ್ರ ಕಾಲ 1926ರಿಂದ 2013 ಇಸ್ವಿ. ಇವರು ಬರೆದಿರ್ತಕ್ಕಂಥ ಕೃತಿಗಳು ಸಾಮಗಾನ, ಚೆಲುವು ಒಲವು, ದೇವಶಿಲ್ಪ, ದೀಪದ ಹೆಜ್ಜೆ, ಅನಾವರಣ, ವಿಮರ್ಶೆಯ ಪೂರ್ವ ಪಶ್ಚಿಮ, ಮಾಸ್ಕೋದಲ್ಲಿ 22 ದಿನಗಳು, ಸೌಂದರ್ಯ ಸಮೀಕ್ಷೆ, ಇವು ಇವ್ರ ಕೃತಿಗಳಾಗತ್ತೆ. ಇವ್ರಿಗೆ ದೊರೆತಿರ್ತಕ್ಕಂಥ ಪ್ರಶಸ್ತಿಗಳಂದರೆ ಕಾವ್ಯಾರ್ಥ ಚಿಂತನ, ಈ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ. ಹಾಗೆ ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯದ ನಾಡೋಜ ಪುರಸ್ಕಾರ ಕೂಡ ಇವರಿಗೆ ದೊರೆತಿದೆ. ಬೆಂಗಳೂರು ಮತ್ತು ಕುವೆಂಪು ವಿಶ್ವವಿದ್ಯಾನಿಲಯಗಳ ಗೌರವ ಡಿಲ್ ಪದವಿ ಕೂಡ ಇವರಿಗೆ ದೊರೆತಿದೆ. ರಾಷ್ಟ್ರಕವಿ ಅಭಿಯಾನ ಮತ್ತು ಪಂಪ ಪ್ರಶಸ್ತಿ ದೊರೆತಿದೆ. ಹಾಗೆ ಇವರು 1992ರಲ್ಲಿ ದಾವಣಗೆರೆಯಲ್ಲಿ ನಡೆದಂತಹ ಸಮಾವೇಶ ಅಂದರೆ 61ನೇ ಸಮಾವೇಶದಲ್ಲಿ ಇವರು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಆಗಿದ್ದರು. ಈ ಕವಿಭಾಗ ಏನಿದೆ ಅಲ್ಲ, ಈ ಲೇಖಕರದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನು ನಿಮಗೆ ಕ್ವಶನ್ ಪೇಪರಲ್ಲಿ ಕೇಳೋ ಚಾನ್ಸಸ್ ಇರುತ್ತೆ 3 ಮಾರ್ಕ್ಸ್ಗೆ. ಅದಕ್ಕೆ ನೀವು ಇದನ್ನು ಚೆನ್ನಾಗಿ ಅಭ್ಯಾಸವನ್ನು ಮಾಡಿಕೊಳ್ಳಿ ಸ್ನೇಹಿತರೆ. ಥ್ಯಾಂಕ್ ಯು.